ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಬ್ಯಾಚುಲರ್ಸ್ ಬ್ಯೂಟಿಫುಲ್ ವರ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಚಾನಲ್ ಸ್ಟಾರ್ಟ್ ಮಾಡಿ ಈಗ ಆಲ್ರೆಡಿ 20 ಡೇಸ್ ಆಗ್ತಿದೆ. ಇನ್ನೂ 35 ಸಬ್ಸ್ಕ್ರೈಬರ್ ಅಷ್ಟೇ ಇದ್ದಾರೆ. ಅದರಲ್ಲೂ 80% ನಮ್ಮ ಫ್ಯಾಮಿಲಿ ಮೆಂಬರ್ಸೇನೆ. ನನ್ನ ಪ್ರಯತ್ನ ನಿಮ್ಗೆ ಯಾರಿಗೂ ಇಷ್ಟ ಆಗ್ತಿಲ್ಲ ಅನಿಸುತ್ತೆ, ಅದಕ್ಕೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ. ಒಂದಿನ ಒಂದು ಓಪ್ ಇದೆ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಟ್ಟರೆ ನೀವೇ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ಮುಂದೆ ಹೋಗ್ತಾ ಇದ್ದೀನಿ. ಸೊ ನಾನಿಲ್ಲಿ ಮಾಡ್ತಿರೋದು ಮಾಲ್ಟ್ ಪೌಡ್ರು, ಅಂದರೆ 38+ ಇದನ್ನು ಮಲ್ಟಿಗ್ರೇನ್ ಮಾಲ್ಟ್ ಪೌಡ್ರ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಅಷ್ಟೇ ಎಲ್ಲನೂ ಐಟಮ್ ಯೂಸ್ ಮಾಡಿರೋದು. ಇದು 1 ಗ್ಲಾಸ್ ಗಂಜಿ ಅಥವಾ ಮಾಲ್ಟ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಬಾಡಿಗೆ ಏನು ಬೇಕು, ಪ್ರೋಟೀನು, ವಿಟಮಿನು, ಸಣ್ಣ ಆಗೋಕ್ಕೆ, ಶುಗರ್, BP ಕಂಟ್ರೋಲ್ ಮಾಡೋಕ್ಕೆ ಎಲ್ಲದಕ್ಕೂ ಒಳ್ಳೆಯದು. ಮಕ್ಳಿಗೂ ಒಳ್ಳೆಯದು, ಮೆಮೊರಿ ಪವರ್ ಇನ್ಕ್ರೀಸ್ ಮಾಡುತ್ತೆ, ಮತ್ತು ಅವ್ರಿಗೂ ಪ್ರೋಟೀನು, ವಿಟಮಿನು ಎಲ್ಲ ಸಿಗುತ್ತೆ. ಹೆಣ್ಮಕ್ಳಿಗೂ ಒಳ್ಳೆಯದು, ಐರನ್ ರಿಚ್ ಕಂಟೆಂಟ್ ಇರುತ್ತೆ. ಪ್ರತಿಯೊಂದು ಐಟಮ್ನ ನಾವು ತಿನ್ನೋದಕ್ಕಾಗಲ್ಲ ಪ್ರತಿನಿತ್ಯ. ಸೊ ಈ ಥರ ಮಾಡ್ಕೊಂಡು ಒಂದು ಪೌಡ್ರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಏನು ಬೇಕು, ನಮ್ಮ ಬಾಡಿಗೆ ಏನು ಬೇಕು ಎಲ್ಲ ಒಂದು ಇದ್ರಲ್ಲಿ ಸಿಗುತ್ತೆ. ಡೈಲಿ 1 ಗ್ಲಾಸ್ ಇದು ಮಾಡ್ಕೊಂಡು ಕುಡಿಯೋದ್ರಿಂದ ಎಲ್ಲ ಕಂಟೆಂಟು ನಮ್ಮ ಬಾಡಿಗೆ ಸೇರುತ್ತೆ ಅಷ್ಟೇ. ಸೊ ನಾನಿಲ್ಲಿ ಪ್ರೈಸ್ ಯಾಕೆ ತೋರಿಸ್ತಾ ಇದ್ದೀನಿ ಅನ್ಸ್ಬೋದು ನಿಮಗೆ. ನಮ್ಮ ಫ್ಯಾಮಿಲಿಯಲ್ಲಿ ಈಗ ಆಲ್ರೆಡಿ ಮಾಲ್ಟ್ ಪೌಡ್ರ್ ತೊಗೋತಿದ್ದಾರೆ. ಅವ್ರಿಗೆ ಕಾಸ್ಟ್ ಜಾಸ್ತಿ ಅನಿಸ್ಬೋದು. ಹೊರ್ಗಡೆ ಮಾರ್ಕೆಟಲ್ಲಿ 400 - 500 ರೇಂಜಲ್ಲಿ ಸಿಗುತ್ತೆ. ಇವ್ರ ಹತ್ರ 600 ಆಯಿತು, ಜಾಸ್ತಿ ಆಯಿತು ಅಂದ್ಕೊಬೋದು. ಬಟ್ ಬಾಯ್ಬಿಟ್ಟು ಕೇಳೋಕ್ಕಾಗಲ್ಲ ಜಾಸ್ತಿ ಆಯಿತು ಅಂತ. ಸೊ ನಾನು ತೋರಿಸೋ ಪ್ರೋಸೆಸ್ ಏನಿದೆ, ಏನಕ್ಕೆ ವಿಡಿಯೋ ಶೇರ್ ಮಾಡಿದ್ದೀನಿ ಅಂದರೆ ವಿತ್ ಕಾಸ್ಟು ಮತ್ತು ಪ್ರೋಸೆಸ್ಸು, ಎಫರ್ಟು ಎಲ್ಲನೂ ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ಕ್ಲಾರಿಟಿ ಸಿಗುತ್ತೆ. ಹೌದು, ಜಾಸ್ತಿನಾ, ಕಮ್ಮಿನಾ, ಇಲ್ಲ ನಾವು ತೊಗೊಳ್ಳೋ ಪ್ರಾಡಕ್ಟು ವರ್ತ್ ಇದೆಯಾ, ಇಲ್ಲ ಫೇಕಾ, ಸುಮ್ಮನೆ ಏನೋ ಫ್ಯಾಮಿಲಿ ಮೆಂಬರ್ ಅಂತ ತೊಗೋಬೇಕಲ್ಲ ಅನ್ನೋ ಒಂದು ಇದು ಬರುತ್ತೆ. ಸೊ ಹಾಗಾಗಿ ನೀವೇ ನೋಡ್ಬೋದು, ಪ್ರತಿಯೊಂದ್ರದ್ದು ಅಷ್ಟೇ ನಾನು ಡೀಟೇಲ್ ಶೇರ್ ಮಾಡಿದ್ದೀನಿ. ಎಲ್ಲಾದರೂ ವಿತ್ ಪ್ರೈಸು. ನಾನಿಲ್ಲಿ ರಾಗಿ ಹೊರ್ಗಿಂದ ಊರಿಂದ ಏನೂ ತೊಗೊಂಡು ಬಂದಿಲ್ಲ. ಇಲ್ಲೇ ನಾನು ಮಾರ್ಕೆಟಲ್ಲೇ ತೊಗೊಳ್ಳೋದು, ಮತ್ತು ವಿತ್ ಒಳ್ಳೆ ಕ್ವಾಲಿಟಿ ತೊಗೋತೀನಿ ರಾಗಿನ. ಇದು ಅಷ್ಟೇ, ಮಿಲ್ಲೆಟ್ಸು ಪ್ರತಿಯೊಂದು ಅಷ್ಟೇ ಒಂದು 4-5 ವೆರೈಟಿ ಮಿಲ್ಲೆಟ್ ತೊಗೊಂಡಿದ್ದೀನಿ. ನವಣೆ, ಸಜ್ಜೆ, ಮತ್ತು ಸಾಮ ರೈಸ್ ಅಂತ ಹೇಳ್ತಾರೆ, ಅರ್ಕ, ಇವೆಲ್ಲ ಒಂದು 4-5 ವೆರೈಟಿ ಮಿಲ್ಲೆಟ್ ತೊಗೊಂಡಿದ್ದೀನಿ. ನೀವೇ ನೋಡ್ಬೋದು. ವಿತ್ ಕಾಸ್ಟು ಹಾಕಿದ್ದೀನಿ ನಾನು. ಬೇಕಂದರೆ ನೀವು ತೊಗೊಬೋದು, ಶಾಪ್ ಮಾಡ್ಬೋದು. ಸೊ ನಿಮ್ಗೆ ಕನ್ವೀನಿಯೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಪ್ರತಿಯೊಂದು ನಾನು ಶೇರ್ ಮಾಡಿದ್ದೀನಿ. ನಾನಿಲ್ಲಿ ರಾಗಿ ಆಗಲಿ ಎಲ್ಲ ಪ್ರತಿಯೊಂದು ಏನು ಯೂಸ್ ಮಾಡ್ತಿದ್ದೀನಿ ಇಲ್ಲಿ, ಅದನ್ನೆಲ್ಲ ನಾನು ನೀಟಾಗಿ ವಾಶ್ ಮಾಡಿನೇ ನಾನು ಒಣಗಿಸಿ ತೊಗೋತಾ ಇದ್ದೀನಿ. ರಾಗಿ ಆಗಲಿ ನೋಡಿ, ಮಿಲ್ಲೆಟು ಎಲ್ಲ ಮಿಕ್ಸ್ ಮಾಡಿ ನಾನು ತೊಳ್ಕೊತಾ ಇದ್ದೀನಿ. ಎಲ್ಲ ಸಪ್ರೇಟ್ ಹಾಕೋಕ್ಕಾಗಲ್ವಲ್ಲ, ಅದಕ್ಕೆ ಎಲ್ಲ ನೀಟಾಗಿ ತೊಳೆದು ಒಣಗಿಸ್ಕೋತೀನಿ ನಾನು ಬಿಸಿಲಲ್ಲಿ, ನೋಡ್ಬೋದು ನೀವೇ. ಸೊ ಅದಕ್ಕೆ ನಿಮಗೆ ಹೇಗೆ ಮಾಡ್ತಾರೆ, ಏನು ಕಂಪ್ಲೀಟ್ ಪ್ರೋಸೆಸ್ ನಿಮ್ಗೆ ಗೊತ್ತಾಗಬೇಕು ಅಂತ ನಾನು ಶೇರ್ ಮಾಡಿರೋದು. ಮೊಳಕೆ ಕಾಳು ಅಷ್ಟೇ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋತೀನಿ, ಹೊರ್ಗಿಂದ ಏನು ತೊಗೊಂಡು ಬರಲ್ಲ. ಇದು ಯಾಕಂದರೆ ನೋಡ್ಬೋದು ನೀವೇ, ಕೈಗೆ ಎಷ್ಟು ಪೌಡ್ರ್ ಮೆತ್ಕೋತಾ ಇದೆ ಅಂತ. ಅದು ಮುಟ್ಟಿದ ತಕ್ಷಣ ಪೌಡ್ರ್ ಮೆತ್ಕೊಳ್ಳುತ್ತೆ. ಅದರಿಂದ ಪ್ರತಿಯೊಂದು ನಾನು ತೊಳೆದೇ ಯೂಸ್ ಮಾಡೋದು, ಹಾಗೆ ಯಾವುದೂ ಹಾಕಲ್ಲ. ನೋಡಿ, ಎಲ್ಲ ಬಿಸಿಲಲ್ಲಿ ಒಣಗಿಸಿ ತೊಗೋತಾ ಇದ್ದೀನಿ. ಸೊ ಪ್ರೋಸೆಸ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ನಾನು ಮೆಕ್ಕೆಜೋಳ ತೊಗೊಂಡಿದ್ದೀನಿ. ಇಲ್ಲಿ ನಾನು ಫೋಟೋ ಶೇರ್ ಮಾಡಿದ್ದೀನಿ. ಪ್ರತಿ ಇದಕ್ಕೂ ನಾನು ಫೋಟೋ ಯಾಕೆ ಶೇರ್ ಮಾಡಿದ್ದೀನಿ ಅಂದರೆ, ನಾನು ಬಾಯಲ್ಲಿ ಹೇಳಿದ್ರೆ ಏನೋ ಸುಮ್ಮನೆ ಹೇಳ್ತಾರೆ, ಏನೋ ಇದನ್ನು ಪ್ರೋಸೆಸ್ನ ಇದು ಮಾಡೋದಕ್ಕೆ ಪ್ರಮೋಟ್ ಮಾಡ್ಕೊಳ್ಳೋಕೆ ಹೇಳ್ತಾರೆ ಅಂತೆಲ್ಲ ಅಂದ್ಕೊಬೋದು ನೀವು, ಬಡಾಯಿ ಹೇಳ್ತಾರೆ ಅಂತ. ಅದರಿಂದ ಫೋಟೋ ಶೇರ್ ಮಾಡೋದ್ರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ವಿತ್ ಪ್ರೂಫ್ ಕೊಡೋದ್ರಿಂದ. ಹಾಗಾಗಿ ನಾನು ಶೇರ್ ಮಾಡಿರೋದು. ಇದು ಜೋಳದಲ್ಲೂ ಅಷ್ಟೇ ವಿಟಮಿನು, ಮಿನರಲ್ಸು, ಶುಗರ್ ಕಂಟ್ರೋಲ್ ಮಾಡುತ್ತೆ, ಕೊಲನ್ ಕ್ಯಾನ್ಸರ್ಗೆ ಒಳ್ಳೆಯದು, ಮೂಳೆ ಗಟ್ಟಿ ಮಾಡುತ್ತೆ. ಇದು ಮಿಲ್ಲೆಟು ಎಲ್ಲ ಮಿಕ್ಸ್ ಮಾಡಿ ತೊಗೋತಾ ಇದ್ದೀನಿ. ಮಿಲ್ಲೆಟಲ್ಲೂ ಅಷ್ಟೇ ಪ್ರೋಟೀನು, ವಿಟಮಿನು, ಫೈಬರು, ಮಿನರಲ್ಸು ಎಲ್ಲನೂ ಜಾಸ್ತಿ ಇರುತ್ತೆ. ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ, ಅಂದರೆ ಶುಗರ್ ಇರುತ್ತಲ್ಲ ಕಂಟ್ರೋಲ್ ಮಾಡುತ್ತೆ, BP ಕಂಟ್ರೋಲ್ ಮಾಡುತ್ತೆ, ತೂಕ ಕಮ್ಮಿ ಮಾಡುತ್ತೆ, ಅಸ್ತಮಾನ ತಡೆಗಟ್ಟುತ್ತಂತೆ. ಇದು ಡೈಜೆಷನ್ ಚೆನ್ನಾಗಿ ಆಗೋ ಥರ ಮಾಡುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತಾರಲ್ಲ, ಇಮ್ಯುನಿಟಿ ಪವರ್, ಅದು ಜಾಸ್ತಿ ಮಾಡುತ್ತೆ. ಮಕ್ಕಳಿಗೆ ತುಂಬ ಒಳ್ಳೆಯದು, ಅವರಿಗೆ. ಮತ್ತು ಸಣ್ಣ ವಿಷಯಕ್ಕೂ ಹುಷಾರಿಲ್ದಂಗೆ ಮಲಗ್ತಿರ್ತಾರೆ, ಅದು ಅಂದರೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ ಅಂತ. ಸೊ ಹಾಗಾಗಿ ಇವೆಲ್ಲ ತುಂಬ ಒಳ್ಳೆಯದು. ಹಳೆ ಕಾಲದಲ್ಲಿ ನಮ್ಮ ತಾತ ಅಜ್ಜಿಯವರೆಲ್ಲ ಇದನ್ನೇ ತಿಂದು ಗಟ್ಟಿಮುಟ್ಟಾಗಿರ್ತಿದ್ರು.
ಸೊ ಹಾಗಾಗಿ ಎಲ್ಲ ಹೆಲ್ತ್ ಬೆನಿಫಿಟ್ಟೇ ಇದು. ಇದು ಜೋಳ, ವೈಟ್ ಜೋಳ ಅಂತ ಹೇಳ್ತಾರಲ್ಲ ಅದು. ಇದರಲ್ಲೂ ಅಷ್ಟೇ ಶುಗರ್ ಕಂಟ್ರೋಲ್ ಮಾಡುತ್ತೆ, ವೆಯ್ಟ್ ಕಮ್ಮಿ ಮಾಡುತ್ತೆ, ಮೂಳೆಗಳಿಗೆ ಒಳ್ಳೆಯದು, ಮೂಳೆ ಬಲಗೊಳಿಸುತ್ತೆ, ನಾರಿನಾಂಶ ಜಾಸ್ತಿ ಇರುತ್ತೆ, ಅಂದರೆ ಫೈಬರ್ ರಿಚ್ ಅಂತ ಹೇಳ್ತಾರಲ್ಲ ಅದು. ಏರು ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಹಾರ್ಟ್ಗೆ ಒಳ್ಳೆಯದು, ಪ್ರತಿಯೊಂದಕ್ಕೂ ಹೆಲ್ತ್ ಬೆನಿಫಿಟ್ ಇದೆ. ಪ್ರತಿ ವಿಡಿಯೋ ಇದರಲ್ಲೂ ನಾನು ಫೋಟೋ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಕ್ಲಾರಿಟಿ ಸಿಗಲಿ ಅಂತ ನೀವೇ ನೋಡ್ಕೊಬೋದು. ಇದು ಗೋಧಿ ಗೊತ್ತೇ ಇರುತ್ತೆ, ಶುಗರ್ ಇರೋರು ಯೂಶ್ವಲಿ ಚಪಾತಿ ಮಾಡ್ಕೊಂಡು ತಿಂತಾರೆ, ಅದರಿಂದ ಶುಗರ್ ಕಂಟ್ರೋಲ್ ಮಾಡುತ್ತೆ ಅಂತ ಅಷ್ಟೇ. ಸೊ ಪ್ರತಿಯೊಂದು ಯಾಕೆ ಹುರಿದು ತೊಗೋತಾ ಇದ್ದೀನಿ ಅಂತಂದರೆ ಡೈಜೆಷನ್ ಇಶ್ಯೂ ಆಗಬಾರ್ದು ಅಂತ ಅಷ್ಟೇ. ಮತ್ತಿದು ಮಖಾನ ಅಂತ ಹೇಳ್ತಾರೆ, ಅಂದರೆ ತಾವರೆ ಬೀಜದಿಂದ ಮಾಡಿರ್ತಾರೆ ಇದನ್ನು. ಇದು ಪ್ರೋಟೀನ್ ಜಾಸ್ತಿ ಇರುತ್ತೆ, ಇದು ಒಂಥರ ಔಷಧ ಇದ್ದಂತೆ, ಔಷಧಕ್ಕೆಲ್ಲ ಬಳಸ್ತಾರೆ. ಮತ್ತು ತೂಕ ಕಮ್ಮಿ ಮಾಡುತ್ತೆ, ಸಕ್ಕರೆ ಅಂದರೆ ಶುಗರ್ ಇರುತ್ತಲ್ಲ, ಶುಗರ್ ಕಮ್ಮಿ ಮಾಡುತ್ತೆ, ಕಿಡ್ನಿಗೆ ಒಳ್ಳೆಯದು, ಹೃದಯಕ್ಕೆ ಒಳ್ಳೆಯದು, ಮತ್ತು ಲಿವರ್ನಲ್ಲಿರೋ ಕೆಟ್ಟ ಅಂಶನೆಲ್ಲ ತೆಗ್ದಾಕುತ್ತೆ, ಮೂಳೆ ಬಲಗೊಳಿಸುತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯದಿದು. ಆ್ಯಂಡ್ ಕಾಸ್ಟೂ ಜಾಸ್ತಿ. ಇದು ಒಂದು 1/4 kg ಬಂದು 350, 400 ಆ ರೇಂಜಲ್ಲಿರುತ್ತೆ. ಇದು ಅಷ್ಟೇ ರಾಗಿ ನಾವು ಪ್ರತಿನಿತ್ಯ ಬಳಸ್ತೀವಿ, ಬಟ್ ನಮಗೆ ಗೊತ್ತಿರಲ್ಲ ಅದ್ರ ಬೆನಿಫಿಟ್ಟು. ಸೊ ಹಾಗಾಗಿ ನಾನು ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ. ಇದು ಪ್ರೋಟೀನ್ ಜಾಸ್ತಿ ಇರುತ್ತೆ, ವೆಯ್ಟ್ ಕಮ್ಮಿ ಮಾಡುತ್ತೆ, ಕೂದಲಿಗೆ ಒಳ್ಳೆಯದು, ಕ್ಯಾಲ್ಶಿಯಮ್ ಜಾಸ್ತಿ ಮಾಡುತ್ತೆ, ಮತ್ತು ಇದು ತಾಯಿಯ ಹಾಲನ್ನು ಜಾಸ್ತಿ ಮಾಡುತ್ತಂತೆ, ಕೊಲನ್ ಕ್ಯಾನ್ಸರ್ ಕಂಟ್ರೋಲ್ ಮಾಡುತ್ತಂತೆ. ಪ್ರತಿಯೊಂದರಲ್ಲೂ ಅಷ್ಟೇ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ. ನಮಗೆ ಗೊತ್ತಿರಲ್ಲ ಅಷ್ಟೇ, ಪ್ರತಿನಿತ್ಯ ಬಳಸ್ತಾ ಇರ್ತೀವಿ, ಗೊತ್ತಿರಲ್ಲ. ನನಗೂ ಗೊತ್ತಿರಲಿಲ್ಲ, ಅದರಿಂದ ನಾನು ಎಲ್ಲ ರಿಸರ್ಚ್ ಮಾಡಿ ನಿಮ್ಗೆ ತಿಳಿಸ್ತಿರೋದು. ನಾನು ಏನೆಲ್ಲ ತಿಳ್ಕೊಂಡಿರಲಿಲ್ಲ, ಪ್ರತಿಯೊಂದು ರಿಸರ್ಚ್ ಮಾಡಿನೇ ನಿಮ್ಗೆ ಹೇಳ್ಬೇಕಂತಲೇ ತಿಳ್ಕೊಂಡಿದ್ದೀನಿ. ಇದು ಅಷ್ಟೇ, ಮೊಳಕೆ ಕಾಳನ್ನ ನಾನು ಇದು ಮಾಡಿಬಿಟ್ಟು ಮೊಳಕೆ ಕಟ್ಟಿ ಒಣಗಿಸ್ಕೊಂಡಿದ್ದೀನಿ ಬಿಸಿಲಲ್ಲಿ. ಒಣಗಿಸ್ಬಿಟ್ಟು ಸ್ವಲ್ಪ ಅಂದರೆ ಹಸಿ ಇದೆಲ್ಲ ಹೋಗಲಿ ಅಂತ, ತೇವ ಇರುತ್ತಲ್ಲ ಅದು ಹೋಗಲಿ ಅಂತ ಬಿಸಿ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ, ಇದರಲ್ಲಿ ಮೀನಿನಲ್ಲಿರೋ ಅಂಶ ಇರುತ್ತೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅಂತಾರೆ. ಇದು ಮೆದುಳಿಗೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಮೀನು ತಿನ್ನಿಸಿ ಅಂತಾರಲ್ಲ, ಯಾಕಂದರೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಅಂತ. ಇದು ಪ್ರೋಟೀನ್ ಜಾಸ್ತಿ ಇರುತ್ತೆ, ವಿಟಮಿನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಇದು ಬಾರ್ಲಿನಲ್ಲೂ ಅಷ್ಟೇ ಶುಗರು ಕಂಟ್ರೋಲ್ ಮಾಡುತ್ತೆ, ಹಾರ್ಟ್ಗೆ ಒಳ್ಳೆಯದು, ಕ್ಯಾನ್ಸರ್ ಕಮ್ಮಿ ತಡೆಗಟ್ಟುತ್ತಂತೆ, ಮೂತ್ರಪಿಂಡದಲ್ಲಿ ಕಲ್ಲಿರುತ್ತಲ್ಲ ಇದು ಅದನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ, ನಮಗೆ ಗೊತ್ತಿರಲ್ಲ ಅಷ್ಟೇ ಪ್ರತಿನಿತ್ಯ. ಹಾಗಾಗಿ ಇದೆಲ್ಲ ನಾವು ತಿನ್ನೋದಕ್ಕಾಗಲ್ಲ, ಪ್ರತಿನಿತ್ಯ ಬಳಸೋಕ್ಕಾಗಲ್ಲ. ಇದು ಒಂದು ಪೌಡ್ರ್ ಮಾಡಿ ಇಟ್ಕೊಳ್ಳೋದ್ರಿಂದ ಎಲ್ಲ ಇದನ್ನು ಬೆನಿಫಿಟ್ಟು ಒಂದರಲ್ಲಿ ಸಿಗುತ್ತೆ ಅಂತ ಅಷ್ಟೇ. ಮತ್ತು ನಾನಿಲ್ಲಿ ಕಾಳುಗಳು ಅಷ್ಟೇ, ಪ್ರತಿ ಕಾಳುಗಳ್ನು ಒಂದು 100 ಗ್ರಾಮ್ ಕಾಳುಗಳು ತೊಗೊಂಡಿದ್ದೀನಿ. ಇದು ಅವರೆಕಾಳು, ಒಣಗಿರೋ ಅವರೆಕಾಳು, ಇದು ಅಷ್ಟೇ ತುಂಬ ಒಳ್ಳೆಯದು ಹೆಲ್ತಿಗೆ. ಹಾಗಾಗಿ ಪ್ರತಿಯೊಂದು ಅಂಶನೂ ನಾನು ತೊಗೊಂಡಿದ್ದೀನಿ ಇಲ್ಲಿ. ಇದು ಸೋಯಾದಲ್ಲಿ ಯೂಶ್ವಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೋಯಾ ಚಂಕ್ಸ್ ಅಂತ ಮಾಡ್ತಾರಲ್ವ, ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೋಯಾ ಮಿಲ್ಕ್ ಅಂತ ಹೇಳ್ತಾರೆ, ಇದೆಲ್ಲ ಪ್ರೋಟೀನ್ ರಿಚ್ ಇದು ನೋಡಿ ರೆಡ್ ರಾಜ್ಮಾ, ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತಂತೆ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತಂತೆ, ಮತ್ತು ಶುಗರ್ ಕಮ್ಮಿ ಮಾಡುತ್ತಂತೆ, ಐರನ್ ಜಾಸ್ತಿ ಇರುತ್ತಂತೆ ಇದರಲ್ಲಿ, ಮತ್ತು ಮೆಮೊರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದಂತೆ. ಇಲ್ಲಿ ನೋಡ್ಬೋದು ನೀವೇ, ಎನರ್ಜಿ ಜಾಸ್ತಿ ಮಾಡುತ್ತಂತೆ, ಕಿಡ್ನಿಗೆ ಒಳ್ಳೆಯದಂತೆ. ಇದು ಕಿಡ್ನಿ ಬೀನ್ಸ್ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ನಾನು ತಗೊಳ್ಳೋ ಪ್ರತಿ ಐಟಮೂ ವಿತ್ ಪ್ರೂಫ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ, ನೀವೇ ನೋಡ್ಕೊಬೋದು. ಹೆಲ್ತಿಗೆ ತುಂಬ ಒಳ್ಳೆಯದು. ಒಂದು ಸತಿ ಮಾಡಿಟ್ಕೊಂಡ್ರೆ 1 ತಿಂಗಳು 2 ತಿಂಗಳು ಬರುತ್ತೆ ಆರಾಮಾಗಿ. ಸೊ ಮನೇಲಿ ಮಾಡಿಟ್ಕೊಳ್ಳಿ, ತುಂಬ ಒಳ್ಳೆಯದಿದು. ಇದು ಅಷ್ಟೇ, ಉದ್ದಿನ ಬೇಳೆ ಅಂತ ಹೇಳ್ತಾರಲ್ಲ, ನಿಮಗೆ ಗೊತ್ತಿರುತ್ತೆ. ಏನಾದರೂ ಮೆಚೂರ್ಡ್ ಆದರೆ ಹೆಣ್ಮಕ್ಳಿಗೆ ಸೊಂಟ ಬಿಗಿ ಬರಲಿ ಅಂತ ಮುದ್ದೆ ಮಾಡಿಕೊಡ್ತಾರೆ. ಉದ್ದಿನ ಬೇಳೆದ್ರಲ್ಲಿ ಮುದ್ದೆ ಮಾಡಿಕೊಡ್ತಾರೆ, ಸೊಂಟ ಬಲ ಬರುತ್ತೆ ಅಂತ. ಇದು ಬಾದಾಮಿನಲ್ಲಿ ವಿಟಮಿನ್ ಇ ಜಾಸ್ತಿ ಇರುತ್ತೆ, ಕೊಬ್ಬನ್ನು ಕಮ್ಮಿ ಮಾಡುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ, ನ್ಯೂಟ್ರಿಯನ್ಸ್ ಜಾಸ್ತಿ ಇರುತ್ತೆ, ಶುಗರ್ ಕಮ್ಮಿ ಮಾಡುತ್ತೆ, ಹೃದಯ ಸಂಬಂಧ ರೋಗಗಳಿಗೆ ಒಳ್ಳೆಯದು, ಹೃದಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಪ್ರತಿಯೊಂದಕ್ಕೂ ಹೆಲ್ತ್ ಬೆನಿಫಿಟ್ ಇದೆ. ಮೆಮೊರಿ ಪವರ್ ಜಾಸ್ತಿ ಮಾಡುತ್ತೆ ಇದು, ಕೂದಲಿಗೆ ಒಳ್ಳೆಯದು. ಸೊ ಎಲ್ಲನೂ ಅಷ್ಟೇ. ಇದು ಕಡಲೆಬೀಜ ಅಂದರೆ ಗೊತ್ತೇ ಇರುತ್ತೆ, ಬಡವರ ಬಾದಾಮಿ ಅಂತಲೇ ಹೇಳ್ತಾರೆ ಕಡಲೆಬೀಜಕ್ಕೆ. ಇದರಲ್ಲೂ ಅಷ್ಟೇ, ಬಾದಾಮಿನಲ್ಲಿ ಏನು ಕ್ವಾಂಟಿಟಿ ಇರುತ್ತೆ ಕ್ವಾಲಿಟೀಸ್ ಇರುತ್ತೆ, ಅದು ಇದರಲ್ಲಿ ಇರುತ್ತೆ ಅಂತ ಹೇಳ್ತಾರೆ.
ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ಕಡಲೆ ಬೀಜ ಮತ್ತು ಬೆಲ್ಲ ಮಿಕ್ಸ್ ಮಾಡಿ ತಿನ್ನಿ ಅಂತ ಹೇಳ್ತಾರೆ. ಪ್ರೋಟೀನ್ ಜಾಸ್ತಿ ಆಗುತ್ತೆ, ಹೆಲ್ತ್ಗೆ ಒಳ್ಳೆಯದು ಅಂತ. ಸೊ ಹಾಗಾಗಿ ಇದು ತೊಗೊಂಡಿದ್ದೀನಿ ನಾನು. ಇದು ಅಲಸಂದೆ ಕಾಳು, ಅಂದರೆ ಒಣಗಿರೋ ಅಲಸಂದೆ ಕಾಳು. ಇದು ನಾನು 3 ವೆರೈಟಿ ತೊಗೊಂಡಿದ್ದೀನಿ. ವೈಟು, ರೆಡ್ಡು ಮತ್ತು ಕಪ್ಪು ಇದು ಬರುತ್ತೆ ಬ್ಲ್ಯಾಕ್ ಐ ಅಂತ, ಅದನ್ನು ತೊಗೊಂಡಿದ್ದೀನಿ. 3ನ್ನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಇದು ಅಷ್ಟೇ ಪ್ರೋಟೀನ್ ಜಾಸ್ತಿ ಇರುತ್ತೆ, ತುಂಬ ಅಂದರೆ ತುಂಬ ಒಳ್ಳೆಯದಿದು ಹೆಲ್ತ್ಗೆಲ್ಲ. ಇದು ಅಗಸೆ ಬೀಜ. ಅಗಸೆ ಬೀಜದಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ಇದರಲ್ಲಿ ಮೇಯ್ನಾಗಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅಂತ ಇದೆ. ಇದು ಅದೇ ಹೇಳಿದ್ನಲ್ಲ, ಮೀನಿನಲ್ಲಿ ಇರುತ್ತಲ್ವ, ಅದರ ಅಂಶ ಇದರಲ್ಲಿ ಇರುತ್ತೆ ಅಂತ. ಇದು ತಿನ್ನೋದ್ರಿಂದ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಸಿಗುತ್ತೆ. ಕೂದಲಿಗೆ ಒಳ್ಳೆಯದಿದ್ದು, ಮತ್ತು ಕೂದಲು ಏರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ನಾನು ಇದನ್ನು ಬೆನಿಫಿಟ್ ಪಡ್ಕೊಂಡಿದ್ದೀನಿ, ನಾನು ಅದರಿಂದ ಹೇಳ್ತಾ ಇದ್ದೀನಿ. ಇದು BP ಕಂಟ್ರೋಲ್ ಮಾಡುತ್ತಂತೆ, ಪ್ರೋಟೀನ್ ಜಾಸ್ತಿ ಇರುತ್ತಂತೆ, ವೆಯ್ಟ್ ಲಾಸ್ ಕಮ್ಮಿ ಮಾಡುತ್ತಂತೆ, ವಿಟಮಿನ್ಸು, ಪ್ರೋಟೀನ್ಸು ಮತ್ತು ಮಲಬದ್ಧತೆ ಅಂತ ಹೇಳ್ತಾರಲ್ಲ, ಕಾನ್ಸ್ಟಿಪೇಷನ್, ಅದನ್ನು ಕಮ್ಮಿ ಮಾಡುತ್ತಂತೆ. ಕೊಲೆಸ್ಟ್ರಾಲ್ ಕಮ್ಮಿ, ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಇದರಲ್ಲಿ. ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಂದರೆ ಎಣ್ಣೆ, ಈ ಥರ ಜಂಕ್ ಫುಡ್ಸ್ ಎಲ್ಲ ಇರುತ್ತಲ್ಲ, ಅದರಿಂದ ಸಿಗೋದು ಬ್ಯಾಡ್ ಕೊಲೆಸ್ಟ್ರಾಲು. ಇವೆಲ್ಲ ಈ ಥರ ಕಾಳುಗಳಿಂದ ಸಿಗೋದು ಗುಡ್ ಕೊಲೆಸ್ಟ್ರಾಲು. ಬೀಜಗಳು, ಕಾಳುಗಳು, ಇದರಲ್ಲೆಲ್ಲ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ. ಇದು ಮಸೂರ್ ದಾಲ್ ಅಂತ ಹೇಳ್ತಾರೆ. ಇದು ಅಷ್ಟೇ ತುಂಬ ಒಳ್ಳೆಯದು. ನಮ್ಮ ಕಡೆ ಯೂಶ್ವಲಿ ಗೊತ್ತಿರಲ್ಲ. ಇದು ಡಯಾಬಿಟೀಸ್ ಅಂದರೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ತೂಕ ಕಮ್ಮಿ ಮಾಡುತ್ತಂತೆ, ಮತ್ತು ಹಾರ್ಟ್ಗೆ, ಹೃದಯ ಸಂಬಂಧಿ ರೋಗಗಳಿಗೆ ಒಳ್ಳೆಯದಂತೆ. ಇದು ಬಿಳಿ ಎಳ್ಳನ್ನ ತೊಗೊಂಡಿರೋದು. ಬಿಳಿ ಎಳ್ಳು ಅಷ್ಟೇ, ಇದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ, ಅಂದರೆ ಎಣ್ಣೆ ಅಂಶ ಇರುತ್ತೆ. ಅಂದರೆ ಇದು ಹಾರ್ಟ್ಗೆ ತುಂಬ ಒಳ್ಳೆಯದು, ಹೆಲ್ತ್ಗೆ ಯೂಶ್ವಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಹೆಸರುಬೇಳೆ. ಇದು ಅಷ್ಟೇ ಬಾಡಿ ಕೂಲ್ ಮಾಡುತ್ತೆ, ಪ್ರೋಟೀನ್ಸು, ವಿಟಮಿನ್ಸು ಇದರೆಲ್ಲ ಜಾಸ್ತಿ ಇರುತ್ತೆ. ಇದು ಸಬ್ಬಕ್ಕಿ, ಸಾಬುದಾನ ಅಂತಲೂ ಹೇಳ್ತಾರೆ. ಗೆಣಸಿಂದ ಮಾಡಿರ್ತಾರೆ ಇದು ಸಬ್ಬಕ್ಕಿನ. ಸೊ ಹಾಗಾಗಿ ಇದೇನು ಜಾಸ್ತಿ ಫ್ರೈ ಮಾಡಬೇಕಾಗಿಲ್ಲ, ಯಾಕಂದರೆ ಅದು ಗೆಣಸನ್ನು ಇದು ಮಾಡಿ ರೆಡಿ ಮಾಡಿ ಸಬ್ಬಕ್ಕಿ ಮಾಡಿರ್ತಾರೆ. ಫ್ರೈ ಮಾಡಬೇಕು, ಸುಮ್ಮನೆ ಬಿಸಿ ಮಾಡಿದ್ರೆ ಸಾಕು. ಇದು ಹುರುಳಿಕಾಳು. ಇದರಲ್ಲಿ ನಾವು ಪ್ರತಿನಿತ್ಯ ಬಳಸ್ತಾ ಇರ್ತೀವಿ. ಹಳ್ಳಿನಲ್ಲಂತೂ ಪ್ರತಿನಿತ್ಯ ಇದ್ದೇ ಇರುತ್ತೆ, ಏನಾದರೂ ಒಂದು ಊಟಕ್ಕೆ ಅಥವಾ ಸುಮ್ಮನೆ ಏನಾದರೂ ಹುರ್ಕೊಂಡು ತಿಂತಿರ್ತೀವಿ. ಆದರೆ ನಮಗೆ ಗೊತ್ತಿರಲ್ಲ ಅದ್ರ ಬೆನಿಫಿಟ್ಟು. ಇದರಲ್ಲಿ ಕಿಡ್ನಿ ಸ್ಟೋನ್ ಕಮ್ಮಿ ಮಾಡುತ್ತಂತೆ ನೋಡಿ, ಶುಗರ್ ಕಮ್ಮಿ ಮಾಡುತ್ತಂತೆ, ತೂಕ ಕಮ್ಮಿ ಮಾಡುತ್ತಂತೆ. ಎಲ್ಲ ಐಟಮು ನಾವು ಪ್ರತಿನಿತ್ಯ ಬಳಸ್ತಾ ಇರ್ತೀವಿ ಯಾವುದೋ ಒಂದು ರೀತಿ, ಬಟ್ ನಮಗೆ ಅದ್ರ ಬೆನಿಫಿಟ್ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಎಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ. ಪ್ರತಿಯೊಂದು ಬೆನಿಫಿಟನ್ನು ಇದು ರಿಸರ್ಚ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನನಗೂ ಗೊತ್ತಿಲ್ಲ, ಪ್ರತಿಯೊಂದು ನಾನು ತಿಳ್ಕೊಂಡೇ ಹೇಳ್ತಾ ಇರೋದಷ್ಟೇ. ಇದು ಕಡಲೆಕಾಳು. ಇದರಲ್ಲೂ ಅಷ್ಟೇ ಪ್ರೋಟೀನ್ ಜಾಸ್ತಿ ಇರುತ್ತೆ, ಬಾಡಿಗೆ ತುಂಬ ಒಳ್ಳೆಯದು, ಮಸಲ್ ಪವರ್ ಜಾಸ್ತಿ ಮಾಡುತ್ತೆ ಅಂತೆಲ್ಲ ಹೇಳ್ತಾರೆ. ಹೆಸರು ಕಾಳು, ಇದು ಅಷ್ಟೇ ಪ್ರೋಟೀನು, ವಿಟಮಿನ್ಸು ಇದೆಲ್ಲ ಜಾಸ್ತಿ ಇರುತ್ತೆ. ಹೆಲ್ತ್ ಬೆನಿಫಿಟ್ಟು ತುಂಬ ಇರುತ್ತೆ ಈ ಕಾಳುಗಳಲ್ಲಿ. ಅದಕ್ಕೆ ನಾನು ಪ್ರತಿಯೊಂದು ಕಾಳನ್ನು ನಾನು ಮಿಕ್ಸ್ ಮಾಡಿದ್ದೀನಿ. ಮೆಣಸು, ಗಂಟಲು ಕಿರಿಕಿರಿ, ಏನಾದರೂ ಅಲರ್ಜಿ ಆದರೆ ಈ ಥರ ಏನೂ ಆಗಬಾರ್ದು ಅಂತ ಹಾಕಿದ್ದೀನಿ. ಮತ್ತು ಇದು ಜೀರಿಗೆ ಏನಕ್ಕಂದರೆ ಗ್ಯಾಸ್ ಟ್ರಬಲ್ಲು, ಅಸಿಡಿಟಿ ಈ ಥರ ಏನೂ ಆಗಬಾರ್ದು, ಅದರಿಂದ ನಾನು ಜೀರಿಗೆನೂ ಮಿಕ್ಸ್ ಮಾಡಿದ್ದೀನಿ. ಏನಾದರೂ ಹೊಟ್ಟೆ ಇದಾದರೆ, ಪ್ರಾಬ್ಲಮ್ ಆದರೆ, ಗ್ಯಾಸ್ ಟ್ರಬಲ್ ಆದರೆ, ಹೊಟ್ಟೆ ಸರಿ ಇಲ್ಲ ಅಂದರೆ ಇದು ಜೀರಿಗೆ ಕಷಾಯ ಮಾಡಿಕೊಡ್ತಾರಲ್ವ, ಮತ್ತು ನೆಗಡಿ, ಕೆಮ್ಮು ಈ ಥರ ಬಂದರೆ ಮೆಣಸು ಜೀರಿಗೆ ಹಾಕ್ಬಿಟ್ಟು ರಸಮ್ ಮಾಡಿಕೊಡ್ತಾರೆ. ಹಾಗಾಗಿ ನಾನು ಅದನ್ನ ಆ್ಯಡ್ ಮಾಡಿ ಸ್ವಲ್ಪ ಹಾಕಿದ್ದೀನಿ. ಇದು ಮೆಂತ್ಯದಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅಂದರೆ ರಕ್ತನ ಜಾಸ್ತಿ ಮಾಡುತ್ತೆ ಇದು, ಅದರಿಂದ. ಮತ್ತು ಬಾಡಿಗೆ ತಂಪು ಇದು, ಹಾಗಾಗಿ ಸ್ವಲ್ಪ ಮೆಂತ್ಯ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಚಿಯಾ ಸೀಡ್ಸು ತೂಕ ಕಮ್ಮಿ ಮಾಡೋಕ್ಕೆ ತುಂಬ ಒಳ್ಳೆಯದು, ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ. ಇದು ಸೂರ್ಯಕಾಂತಿ ಬೀಜ. ಇದರಲ್ಲಿ ಫ್ರೆಂಡ್ಸ್ ಎಷ್ಟು ಒಳ್ಳೆ ಬೆನಿಫಿಟ್ಸ್ ಇದೆ ಅಂತಂದರೆ, ಹಾರ್ಟ್ಗೆ ಒಳ್ಳೇದಂತೆ, ಕ್ಯಾನ್ಸರ್ ಬರದೇ ಇರೋ ಥರ ತಡೆಗಟ್ಟುತ್ತಂತೆ ಇದು, ಮತ್ತು ನರಗಳಿಗೆ ಒಳ್ಳೇದಂತೆ, ಅಂದರೆ ಬಾಡಿನಲ್ಲಿರೋ ನರಗಳಿಗೆ ತುಂಬ ಒಳ್ಳೇದಂತಿದು. ವೆಯ್ಟ್ ಲಾಸ್ ಅಂದರೆ ತೂಕ ಕಮ್ಮಿ ಮಾಡುತ್ತಂತೆ ಇದು ತಿನ್ನೋದ್ರಿಂದ.
ಮತ್ತು ಮೂಡ್ ಇಂಪ್ರೂವ್ ಮಾಡುತ್ತಂತೆ. ಅಂದರೆ ಮೂಡ್ ಸರಿ ಇರಲ್ಲ, ಏನು ಒಂಥರ ಮೂಡ್ ಇರುತ್ತೆ ನೋಡಿ, ಅದು ಮೂಡ್ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಾರೆ. ಇದು ಕುಂಬಳಕಾಯಿ ಬೀಜ ಅಂತ ಹೇಳ್ತಾರಲ್ಲ, ನಾವು ಕುಂಬಳಕಾಯಿ ಕಟ್ ಮಾಡಿಬಿಟ್ಟು ಬೀಜನೆಲ್ಲ ಬಿಸಾಕ್ತೀವಿ. ನಮಗೆ ಗೊತ್ತೇ ಇಲ್ಲ ಅದೆಲ್ಲ ಎಷ್ಟು ಬೆನಿಫಿಟ್ ಇದೆ ಅಂತ. ಬಟ್ ಅದನ್ನು ಬೀಜ ತೊಗೊಂಡು ಬಂದು ಎಲ್ಲೆಲ್ಲ ಒಣಗಿಸ್ಬಿಟ್ಟು ಅದನ್ನೇ ಒಂದು ಬಿಸ್ನೆಸ್ ಮಾಡ್ತಾರೆ. ಅಂದರೆ ಅದರಲ್ಲಿ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ. ಸೊ ನಾನು ಏನಂದರೆ BP ಕಮ್ಮಿ ಮಾಡುತ್ತಂತೆ, ಕೆಟ್ಟ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತಂತೆ, ಉರಿ ಊತ ಇರುತ್ತಲ್ಲ ದೇಹದಲ್ಲಿ ಅದೆಲ್ಲ ಕಮ್ಮಿ ಮಾಡುತ್ತಂತೆ, ನಿದ್ರೆ ಚೆನ್ನಾಗಿ ಬರುತ್ತಂತೆ ನೋಡಿ ಇದರಿಂದ, ನಿದ್ರಾಹೀನತೆ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ, ಶುಗರ್ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದರಲ್ಲೂ ಏನೋ ಒಂದು ಬೆನಿಫಿಟ್ ಇದೆ, ನಮಗೆ ಗೊತ್ತಿಲ್ಲ. ಇದೆಲ್ಲ ಯೂಸ್ಫುಲ್, ಇದನ್ನೆಲ್ಲ ಬಿಸಾಕ್ತೀವಿ ಆಚೆ ಅಲ್ವಾ. ಸೊ ಹಾಗಾಗಿ ಇಷ್ಟು ಇದನ್ನು ಹಾಕಿ ಒಂದು 38 ಇದಿದೆ, ಎಲ್ಲನೂ ಹಾಕಿ ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಏನಂದರೆ ಎಲ್ಲ ಒಂದ್ರ ಮೇಲೆ ಒಂದು ಹಾಕ್ಕೊಂಡಿದ್ದೀನಲ್ಲ, ಅದೆಲ್ಲ ಮಿಕ್ಸ್ ಆಗಬೇಕು ಒಂದಕ್ಕೊಂದು. ಹಾಗೆ ಮಿಲ್ಗೆ ಹಾಕ್ಸ್ಬಿಟ್ರೆ ಅದು ಹಂಗೆ ಸಪ್ರೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ನಾನು ಹಾಕ್ಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಇದೆಲ್ಲ ಪ್ರೋಸೆಸ್ಸು ಮಾಡೋಕ್ಕಾಗಲ್ಲ, ಬ್ಯುಸಿ ಇದ್ದೀವಿ, ನಮ್ಮ ಕೈಲಿ ಆಗಲ್ಲ, ಟೈಮ್ ಇಲ್ಲ ಅನ್ನೋದಾದರೆ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಇದು ಮಾಲ್ಟ್ ಪೌಡ್ರ್ ನಮಗೂ ಬೇಕು ಅಂತ ಅನ್ನೋದಾದರೆ ನನಗೆ ವಾಟ್ಸಪ್ ಮಾಡಿ. ಇನ್ನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ. ಇದು ನಿಮ್ಮ ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಕಳಿಸಿದ್ರೆ ನಾವು ಕೊರಿಯರ್ ಮಾಡ್ತೀವಿ. ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಇದು ನಾನು ಪೌಡ್ರ್ ರೆಡಿ ಮಾಡಿಟ್ಕೊಂಡಿದ್ದು ನೋಡ್ಬೋದು. ಇವಾಗ ಅದು ಮಾಲ್ಟ್ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಅಂದರೆ ಗಂಜಿ ಹೇಗೆ ಮಾಡೋದು. ಈ ಪೌಡ್ರನ್ನ ನೀವು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ, ಪ್ಲಾಸ್ಟಿಕಲ್ಲಿ ಹಾಕಿಡಬೇಡಿ, ಒಳ್ಳೆಯದಲ್ಲ. ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್, ಅಂದರೆ ಒಬ್ರಿಗೆ 2 ಸ್ಪೂನ್ ಹಂಗೆ ತೊಗೋತಾ ಇದ್ದೀನಿ ನಾನು ಒಬ್ಳಿಗೆ ಅಲ್ವಾ. ಸೊ ಹಾಗಾಗಿ 2 ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫಸ್ಟೇ, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಹಾಗಾಗಿ ಫಸ್ಟ್ ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಚೆನ್ನಾಗಿ ಇದು ಸ್ಟವ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಅದು ಕೈ ಬಿಡದೆ ತಿರುಗಿಸ್ಕೊಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಹಾಗಾಗಿ ಕೈ ಬಿಡದೆ ಅದು ಗಟ್ಟಿ ಆಗೋವರೆಗೂ ನೀವು ಕೈ ಬಿಡದೆ ತಿರುಗಿಸ್ಕೊಬೇಕು. ಇದಕ್ಕೆ ನಾನಿಲ್ಲಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಇದೆಲ್ಲ ಹಾಕ್ಕೊಬೇಡಿ, ಉಪ್ಪು ಹಾಕ್ಕೊಂಡೇ ಮಾಡ್ಕೊಳ್ಳಿ, ಹೆಲ್ತ್ಗೆ ಒಳ್ಳೆಯದು. ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊಂಡು ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಚೆನ್ನಾಗಿ ಇದು ಗಟ್ಟಿ ಆದಮೇಲೆ ನೋಡಿ, ಈ ಥರ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಬಿಟ್ಟು ಹಾಲು ಹಾಕ್ಕೊಳ್ಳಿ. ಆಫ್ ಮಾಡದೆ ಹಾಲು ಹಾಕ್ಕೋಬೇಡಿ, ಯಾಕಂದರೆ ಉಪ್ಪು ಹಾಕಿರೋದ್ರಿಂದ ಅದು ಒಡ್ಕೊಂಬಿಡುತ್ತೆ. ಸ್ಟವ್ ಆಫ್ ಮಾಡಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಅಷ್ಟೇ, ಗಂಜಿ ರೆಡಿ ಆಯಿತು. ಫ್ರೆಂಡ್ಸ್, ನಾನು ಮಾಡಿರೋ ಇದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹೇಗೆ ಅನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ದಯವಿಟ್ಟು ಸಾಧ್ಯ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.